ನಾದಮಯದ ಬಗ್ಗೆ ಏನು ಹೇಳ್ತೀರಿ? ನಾದಮಯ ಅದು ಆ್ಯಕ್ಚುಲಿ ಅಪ್ಪಟ ಶಾಸ್ತ್ರೀಯ ಸಂಗೀತದ ಒಂದು ಪ್ರಸ್ತುತಿ. ಸಜ್ಜದ್ ಹುಸೇನ್ ನಮ್ಮ ಮ್ಯಾಂಡ್ಲಿನ್ ಪಿತಾಮಹ ಆತ. ಮ್ಯಾಂಡ್ಲಿನ್ ಫಸ್ಟ್ ಪ್ಲೇಯರ್. ಚೆನ್ನಾಗಿ ಮಾಡ್ತೀಯ, ಟೆಕ್ನಿಕಲಾಗಿ ಬೆಳಿಬೇಕು, ನೀವು ರಾಜ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಯೂನಿಯನ್ ಮೀಟಿಂಗ್ ಆಯಿತು. ಅದಾದ ಒಂದು ವಾರಕ್ಕೆ ಹೊಟ್ಟೋದ್ರು. ಅವ್ರನ್ನ ನೋಡೋಕೆ ಹೋದ್ವಿ, ನಾನು ಸಾಧು ಎಲ್ಲ. ಶಿವಾಜಿ ಬಂದ್ರಂತೆ, ಬಂದು ಕೇಳ್ಬಿಟ್ಟು ಹಾಡು ಕೇಳ್ಬಿಟ್ಟು ನೆಕ್ಸ್ಟ್ ಡೇ ಶೂಟಿಂಗ್ ಇದೆ, ಕ್ಯಾನ್ಸಲ್ ಅಂದ್ರಂತೆ. ಶಿವಾಜಿ ಮನೆ ಹೊಟ್ಟೋಗ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಯಾರನ್ನೂ ಕರೆದಿಲ್ಲ, ನಾವು ಹೋಗಿದ್ದೀವಿ ರಾಜ್ಕುಮಾರ್ ಹತ್ರ. ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ಅಪರೂಪದ ಗಾಯಕ ಅಂತ. ಅಪರೂಪದ ಗಾಯಕ. ಅದು ಆ ಥರ ಕ್ಯಾರೆಕ್ಟರ್ ಕಲಾವಿದನಾಗಿ ನೋಡಿ ಮಜಾ. ಇಂಬ್ಯಾಲೆನ್ಸ್ ಇದ್ದಿದ್ದು ಇವಾಗ ಕಿಶೋರ್ ಕುಮಾರ್ ಆ್ಯಕ್ಟ್ರು, ಸಿಂಗಿಂಗಲ್ಲಿ ಎಕ್ಸ್ಟ್ರಾ ಮಾಡೋದು. ಆ್ಯಕ್ಟಿಂಗ್ ಫೇಲ್ಯೂರಿನ ಕಮ್ಮಿ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದು ಇವಾಗ SP ಆ್ಯಸ್ ಎ ಸಿಂಗರ್ ಎಕ್ಸ್ಟ್ರಾರ್ಡ್ನರಿ, ಆ್ಯಕ್ಟಿಂಗ್ ಸ್ವಲ್ಪ ಕಮ್ಮಿ, ಟೈಮ್ ಇರ್ತಿರ್ಲಿಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ರಾಜ್ಕುಮಾರ್ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಹಾಡುಗಳು ಚೆನ್ನಾಗಿತ್ತು. ಆಮೇಲೆ ಡಿವೋಷನಲ್ಲೂ ನಿಮ್ಮ ಇದೆಲ್ಲ ಭಕ್ತಿಗೀತೆಗಳೆಲ್ಲ ಅವ್ರು ಹಾಡಿದಷ್ಟು ಯಾರು ಹಾಡಲಿ, ಸಿಕ್ಕಾಪಟ್ಟೆ ಹಾಡಿ ಎಲ್ಲಿ ಕೇಳಿದ್ರು ಅದೇ ಕೇಳೋದು. ಈಗ ಹನುಮಂತಂದು, ರಾಯರದು, ಅವೆಲ್ಲ ತುಂಬ ಚೆನ್ನಾಗಿದೆ ಹಾಡುಗಳು ರಾಜ್ಕುಮಾರ್ದು. ರಾಜ್ಕುಮಾರ್ ಬಗ್ಗೆ ಮಾತಾಡೋಕ್ಕೆ. ನಾದಮಯದ ಬಗ್ಗೆ ಏನು ಹೇಳ್ತೀರಿ? ನಾದಮಯ ಅದು ಆ್ಯಕ್ಚುಲಿ ಅಪ್ಪಟ ಶಾಸ್ತ್ರೀಯ ಸಂಗೀತದ ಒಂದು ಪ್ರಸ್ತುತಿ. ಅಪ್ಪಟ ಶಾಸ್ತ್ರೀಯ ಸಂಗೀತ ಅಂದರೆ ಲಕ್ಷಣಗಳೊಂದಿಗೆ. ಸಾಮಾನ್ಯ ಚಿತ್ರಸಂಗೀತ ರಾಗವನ್ನು ಬಹುತೇಕ ಜನ ಹಾಡೋದಕ್ಕೆ ಹಿಂದೇಟಾಗ್ತಾರೆ. ಅಲ್ಲ, ಸಿನಿಮಾಲಿ ಬಳಸಲ್ಲ. ಅದು ಯಾಕೆಂತಂದರೆ ಅದು ಆ ರಾಗಕ್ಕೆ ಸಾಹಿತ್ಯ ಅರಗಿಸ್ಕೊಳ್ಳೋದೇ ಇಲ್ಲ, ಅಜೀರ್ಣ ಆಗ್ಬಿಡುತ್ತೆ. ಬಟ್ ಆ ನಾದಮಯ ಅಂತ ಇತ್ತಲ್ಲ, ಆ ನಾದಮಯ ಸಾಹಿತ್ಯ ಚೆನ್ನಾಗಿದೆ. ಯಾರು ಬರ್ದಿರೋದು ಮರ್ತೋಗಿದೆ ನನಗೆ, ಯಾರು ಬರ್ದಿರೋದು ಸಾಹಿತ್ಯ? ಅದು ಆ್ಯಕ್ಚುಲಿ ಆ ಸಿನಿಮಾಕ್ಕೆ ಅಲ್ಲ, ಅದು ಹಿಂದೆ ಮಾಡಿ ಯಾವುದು ಸಾಹಿತ್ಯ ಯಾರು ಬರ್ತಾರೆ ಗೊತ್ತಿಲ್ಲ. ಬಟ್ ವಿಜಯ ನರಸಿಂಹನ ಯಾರೋ ಇರಬೇಕು ಮೋಸ್ಟ್ಲಿ. ಅದು ಎಲ್ಲ ಸಂಗೀತದ ಬಿಂಬಗಳೇ ಎಲ್ಲ ಇದ್ದಿದ್ದರಿಂದ ಅದು ಆ ರಾಗ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ರಂಗರಾವ್ ಹೆಸರು. ರಂಗರಾವ್ ಮಾಡೋದು ಅವ್ರಿಗೆ ಅದ್ಭುತ ವೀಣಾವಾದಕರು ಅವರು. ರಂಗರಾವ್ ಶಾಸ್ತ್ರೀಯ ಸಂಗೀತ ಅವರು. ಮತ್ತು ನಮ್ಮ ಜಿಕವಿ ತುಂಬ ಚೆನ್ನಾಗಿ ಶಾಸ್ತ್ರೀಯ ಸಂಗೀತ. ಉಪೇಂದ್ರ ಕುಮಾರ್ಗೆ ನಾರ್ತ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್ ಇನ್ಫ್ಲುಯೆನ್ಸ್ ಇತ್ತು ಅವರಿಗೆ. ಮತ್ತು ಹಿಂದಿ ಹಾಡುಗಳ ಪ್ರಭಾವ ಇತ್ತು ಅವರಿಗೆ. ಇವ್ರಿಗೆ GKVಗೆ ಯಾರು ಗೊತ್ತಾ ಭಾಳ ಆದರ್ಶ? ಸಜ್ಜದ್ ಹುಸೇನ್ ನಮ್ಮ ಮ್ಯಾಂಡ್ಲಿನ್ ಪಿತಾಮಹ ಆತ. ಮ್ಯಾಂಡ್ಲಿನ್ ಫಸ್ಟ್ ಪ್ಲೇಯರ್. ನಿಮಗೆ ಆಮೇಲೆ ಬ್ರೋಷರ್ ಕೊಡ್ತೀನಿ ನಾನು. ಅವರು ಸಜ್ಜದ್ ಹುಸೇನ್ ಅವ್ರ ಟ್ಯೂನ್ ಕಂಡ್ರೆ ಇನ್ಸ್ಪಿರೇಷನ್ ನನಗೆ. ಅವ್ನ ಕಂಡ್ರೆ ಇಷ್ಟ ಕಣೋ, ನನಗೆ. ಅದಾದಮೇಲೆ ಮಿಕ್ಕಿದ್ದು ನೌಷಾದು ಈ ಥರದ್ದೆಲ್ಲ ಅವ್ರಿಗೆ ಆದರ್ಶವಾಗಿತ್ತು. ಅವರು ನೌಷಾದ್ ಇನ್ಫ್ಲುಯೆನ್ಸಲ್ಲಿ ಮಾಡೋರು. ನಿಮ್ಗೆ ಸಂಧ್ಯಾ ರಾಗ ಅಲ್ಲ, ನಿಮಗೆ ನೌಷಾದ್ ಇನ್ಫ್ಲುಯೆನ್ಸ್. ಅದು ನಂಬಿದೆ ನಿನ್ನ ಮಜಾ ಹೆಂಗಿದೆ ಅಂದರೆ, ಇದೊಂದು ಮಾಹಿತಿ ನಿಮಗೆ ನೋಡಿ. ಭೀಮಸೇನ್ ಜೋಶಿ ಹಾಡೋದು ಪೂರ್ಯ ಕಲ್ಯಾಣ್, ಅದು ಹಿಂದೂಸ್ತಾನಿಯ. ಸಂಧ್ಯಾ ರಾಗ ಅಂತಲೇ ರಾಗ. ಕನ್ನಡದಿ ನೀ ಬತ್ಯಾರ್ತರ ಇದೆ. ಅದು ರಾಗದ ಹೆಸರು ಸಂಧ್ಯಾ ರಾಗ. ಗುಣಸಿಂಗ್ ಹೇಳಿದ ಮಾಹಿತಿ ಇದು. ಆಮೇಲೆ ನಂಬಿದೆ ಪೂರ್ವಿ ಕಲ್ಯಾಣಿ, ಕರ್ನಾಟಕ ಹಾಡ್ಕೋರ್ ಕ್ಲೈಮ್ಯಾಕ್ಸಲ್ಲಿ ಬರ್ತದೆ. ಅದು GKVಗೆ ಅಷ್ಟು. ಆಮೇಲೆ ತುಂಬ ಅಕ್ಸೆಪ್ಟೆನ್ಸ್ ಇತ್ತು. ಇವಾಗ ಏನಾರು ಸಜೆಸ್ಟಿವ್ ಆಗಿ ಹೇಳ್ತಾರೆ ಅಂತಿದ್ರೆ ಅದನ್ನು ತೊಗೊಳ್ಳೋರು. ಆಮೇಲೆ ಅವರ ಸಂಯೋಜನೆ ಬಗ್ಗೆ ಕೇಳ್ಪಟ್ಟಿದ್ದೀನಿ, ತುಂಬ ಮಜಾ ಸರ್. ಒಂದು ಪಲ್ವಿ ಸಾಲ್ ಮಾಡ್ತಾರೆ, ಪಲ್ವಿ ಮಾಡಿ ಚರಣ ಸರಿಯಾಗಿ ಬರಲಿಲ್ಲ ಅಂದರೆ ಫುಲ್ ಹಾಡು ಕ್ಯಾನ್ಸಲ್. ಮೊದಲಿನ ಮಾಡೋರು. ನನಗೆ ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಒಂದು ರಾಜ್ಕುಮಾರ್ ಭಾರತಿ ಪ್ರಾಜೆಕ್ಟ್ ಮಾಡಿದಾಗ ಹಣ ಕೇಳಿ ಅಂದ್ಬಿಟ್ಟು ಕೇಳಿಸ್ದೆ, ಒಂದು ಹಾಡು ಕೇಳಿಸ್ದೆ. ನಿಮ್ಮ ಭಕ್ತ ಕುಮಾರ ಇನ್ಫ್ಲೂಯೆನ್ಸಲ್ಲಿ ಮಾಡಿದ್ದೀನಿ ನಾನು ಸಾಂಗು. ಅವ್ರಿಗೆ ಹೇಳೇಬಿಟ್ಟೆ ನಾನು, ಏನದು ಗೆಟಿಂಗ್ ಇನ್ಸ್ಪೈರ್ಡ್ ಈಸ್ ನಥಿಂಗ್ ಕ್ರೈಮ್ ಅಲ್ವಾ, ನೋ ಕ್ರೈಮ್ ಎಟ್ ಆಲ್. ಚೆನ್ನಾಗಿ ಮಾಡ್ತೀಯ, ಟೆಕ್ನಿಕಲಾಗಿ ಬೆಳಿಬೇಕು,
ನೀವು ರಾಜ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಯೂನಿಯನ್ ಮೀಟಿಂಗ್ ಆಯಿತು. ಅದಾದ ಒಂದು ವಾರ ಕೊಟ್ಟೋದ್ರು. ಅವ್ರನ್ನ ನೋಡೋಕೆ ಹೋದ್ವಿ, ನಾನು ಸಾಧು ಎಲ್ಲ. ಮುಖನೂ ಸಿಗಲಿಲ್ಲ ನಮಗೆ. ನನ್ನ ಅದೃಷ್ಟ ಅದು. ಇದು ನೋವು, ಸಣ್ಣ ನೋವು ನಂದು. ಸೊ ರಾಜ ಹತ್ರ ಕರ್ಕೊಂಡು ಬಿಡ್ತೀನಿ ಅಂದರು ಅವರು. ನಮ್ಗೆ ಅದೃಷ್ಟ ಇಲ್ಲ. ಹಂಗಾಗಿ ಜಿ ಕೆ ವಿ ಕಳೆದಿದ್ದು ಮರೆಯೋಕ್ಕೆ ಆಗಲ್ಲ. ಜನಾರ್ದನ್ ಹೋಟ್ಲಲ್ಲಿ ಅಥವಾ ಕೋಶಿಶು ಅಥವಾ ವುಡ್ಲ್ಯಾಂಡ್ಸು ಅವ್ರು ಬಂದ್ಬಿಟ್ರು ಅಂದರೆ ನಾವು ಎಲ್ಲ ನಮ್ಮ ರೆಕಾರ್ಡಿಂಗ್ ಮುಗಿಸ್ಕೊಂಡು ಅವ್ರು ಅಲ್ಲೇ ರಾತ್ರಿ ಕೂತ್ಕೋತಾ ಇದ್ವಿ ನಾವು. ಅವರು ಗುಣ್ಸಿಂಗ್ ಬಂದುಬಿಟ್ರು. ಗುಣ್ಸಿಂಗ್ ಬಂದರೆ ಬೃಂದಾವನ್, ಇಲ್ಲಿ ಮಧುವನ್ ಆನಂದ ಸ್ವಾಮಿ ರೂಮ್, ಅಲ್ಲೊಂದು ರೂಮ್ ಇತ್ತು, ಅಲ್ಲಿ ಕಳೀತಾ ಇದ್ವಿ. ಅದ್ಭುತ ಕ್ಷಣಗಳು ಸರ್. ಗುಣ್ಸಿಂಗು ಅಷ್ಟೇ ಸರಳ ವ್ಯಕ್ತಿ. ಜಿ ಕೆ ವಿ ಸರಳ ಮತ್ತು ನಿಷ್ಠುರ. ತುಂಬ ಎದುರಿಗೆ ಹೇಳ್ಬಿಡೋರು, ಬೈದ್ಬಿಡೋರು, ಅದೆಲ್ಲ ಸಾಧ್ಯನೇ ಇಲ್ಲ. ಬಟ್ ಬೈಸ್ಕೊಂಡ್ರೆ ಅದು ಆ ಬೈಗಳ ಆಶೀರ್ವಾದ ತುಂಬ. ವಿಜಯ್ ಭಾಸ್ಕರ್ ತುಂಬ ಡಿಗ್ನಿಫೈಡು. ವಿಜಯ್ ಭಾಸ್ಕರ್ಗೆ ನಾನು ಎಷ್ಟೊಂದು ಸಿನಿಮಾ ನುಡಿಸಿದ್ರೂ ಗೊತ್ತಿರಲಿಲ್ಲ. ಒಂದು ರವಿ ಬೆಳಗೆರೆದು ಒಂದು ಪತ್ರಿಕೆ ಓಪನ್ ಆಯಿತು, ಹಾಯ್ ಬೆಂಗಳೂರು. ಆವತ್ತು ಅಲ್ಲಿ ಕೂತಿದ್ದಾಗ ನಾನು ಇದೇ ಪಹಾಡಿ ನಿಂಗೆ ತೋರಿಸಿದ್ನಲ್ಲ, ನಾನು ನುಡಿಸ್ದಾಗ ಖುಷಿ ಆಗುತ್ತೆ ಅವ್ರಿಗೆ. ನಾನು ಗೊತ್ತು ಅವ್ರಿಗೆ, ಪ್ರಸಾದ್ ಐ ಡಿಂಟ್ ನೋ ದಟ್ ಯು ಪ್ಲೇ ಸೋ ವೆಲ್ ಅಂದರು. ಇದು ಅನುಭವ. ಅದಾದಮೇಲೆ ನಂಗೆ ಸ್ವಲ್ಪ ವರ್ಕು ಜಾಸ್ತಿ ಆಯಿತು, ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಇದೇ ಸೇಮ್ ಅನುಭವ ನಾನು ಪಂಡಿತ್ ವಿಜಯರಾಘವರಾವ್ ವರ್ಕ್ ಮಾಡ್ತಾಯಿದ್ದೆ ಪ್ರಭಾತಲ್ಲಿ. 4 ದಿವಸ ನಾನು ಅಳ್ತಾ ಇದ್ದೀನಿ ಸರ್, ನನಗೇನು ಕೆಲಸ ಕೊಟ್ಟಿಲ್ಲ. ನಮ್ಮ ಬೆಂಗಳೂರಿನ 4 ಜನ, ನಾನು, ಸಾಧು, ವೇಣು, ಜಗ್ಗಿ ಅಂತ ಒಂದು 5 ಜನ ಬೆಂಗಳೂರು ಆರ್ಟಿಸ್ಟು. ಇನ್ನು ಮಿಗಿದವರು 2 ಲೋಧಿ ಎಸ್ಟೇಟಿಂದ, ಅಂದರೆ ರವಿಶಂಕರ್ ಸ್ಟೂಡೆಂಟ್ಸು, ರೋನು ಮಜುಮ್ದಾರು ಇವರು ಅವರೆಲ್ಲ ಬಂದಿದ್ದರು. ನನಗೆ ಒಬ್ಬ ಕಲಾವಿದನ ನೋವು ಹೆಂಗೆ ಅನ್ನೋದು ಕೇಳ್ತೀನಿ. 4 ದಿವಸ ನಂಗೆ ಮ್ಯಾಂಡ್ಲಿನ್ನು, ನಾನು ರಾಮಾಯಣ ರಾಮ್ ಪ್ರತೀಕ್ಷಾ ಅಂತ ಮಾಡಿ ಪ್ರಾಜೆಕ್ಟ್ ಮಾಡಿದಾಗ ಏನು ಮಾಡಿದ್ರು ನನಗೆ ರೋಲ್ ಕೊಡ್ತಾಯಿಲ್ಲ. ಸುಮ್ಮನೆ ಬೆಳಗ್ಗೆ ಒಳ್ಳೆ ಪ್ರಭಾತಲ್ಲಿ ಒಳ್ಳೆ ತಿಂಡಿ, ಒಳ್ಳೆ ಊಟ ಮಾಡ್ಕೊಂಡು ಪೇಮೆಂಟ್ ತೊಗೊಂಡು ಬರ್ತಾ ಇರೋದು. ನಾನು ಕೆಲಸ ಇಲ್ಲ, ಡಮ್ಮಿ. ಒಂದು ದಿವಸ ಕರೆಂಟ್ ಹೋಗ್ಬಿಟ್ಟಿತ್ತು ಸಂಜೆ. ಆವಾಗೆಲ್ಲ ಇನ್ವರ್ಟ್ರೆಲ್ಲ ಇರಲಿಲ್ಲ. ನಾನು ಮಡ್ರಾಸ್ ಶ್ರೀನಿವಾಸು ಶೀನ್ಕುಟ್ಟಿ ಅಂತಲ್ಲಿ ಮೃದಂಗ ಪ್ಲೇಯರ್, ನಾನು ಬ್ಯಾಂಜೋ ನುಡಿಸ್ತಾಯಿದ್ದೆ, ಟೆನರ್ ಬ್ಯಾಂಜೋ ನುಡಿಸ್ತಾ ಇದ್ದಾಗ ಹಿಂದೆ ನಿಂತ್ಕೊಂಡು ಯಾರು ಅವರು ವಿಜಯರಾಘವ್ ಅವರು ಇದೇ ಮಾತಾಡೋದು, ಐ ಡಿಂಟ್ ನೋ ಅರೆ ಬಾಬಾ, ಐ ಡಿಂಟ್ ನೋ ದಟ್ ಯು ಪ್ಲೇ ಸೋ ವೆಲ್, ಫ್ರಮ್ ಟುಮಾರೋ ವಿಲ್ ಬಿ ಬಿಸಿ. ಒಂದು ಕ್ಯಾರೆಕ್ಟ್ರಿಗೆ ಬ್ಯಾಂಜೋ ಕೊಟ್ಟರು, ವಾಲಿ ಕ್ಯಾರೆಕ್ಟ್ರಿಗೆ ಸಂವಾದ ಸರೋದಂಡು ಇದು. ಹೀಗೆ ಕಲಾವಿದರು ಇವಾಗ ನಮ್ಗೆ ಸುಮ್ಮನೆ ದುಡ್ಡು ಕೊಟ್ಬಿಟ್ರೆ ನಮ್ಗೆ ಸಂತೋಷ ಆಗೋಲ್ಲ. ನಮಗೊಂದು ಆತ್ಮತೃಪ್ತಿ ಬರಬೇಕಾದ್ರೆ ನಾವು ಏನೋ ಒಂದು ಕೆಲಸ ಮಾಡಿರ್ಬೇಕಲ್ಲ. ಇದು ಆ ಕಲಾವಿದನ ಒಂದು ನೋವು. ಕೆಲವು ಕಡೆ ಎಷ್ಟೋ ರೆಕಾರ್ಡಿಂಗ್ ಸುಮ್ಮನೆ ನಾವು ಹೋಗ್ತೀವಿ, ಟೈಮಿಗೆ ಉಪಹಾರ, ಲಘು ಉಪಹಾರ, ಊಟ, ಭೋಜನ, ಮತ್ತು ರಾತ್ರಿ ಊಟ, ಪೇಮೆಂಟು, ವೋಚರ್ ಸೈನ್ ಮಾಡಿ ಹಾಗೆ ಮಾಡಿರೋ ಕೆಲಸನೂ ಇದೆ. ಫಿಲ್ಮ್ ಫೀಲ್ಡ್ ಹಾಗೆ, ಅದು ಅಲ್ಲಿ ಎಲ್ಲೂ ರಿಜಿಸ್ಟರ್ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ಮು. ಬಟ್ ಜಿ ಕೆ ವಿ ಎಲ್ಲ ಕೆಲಸ ಕೊಡು, ಹೊಸಬಾಳುಗೆಲ್ಲ ಬ್ಯೂಟಿಫುಲ್ ಬಿಟ್ಸ್ಗಳು ಮಾಡಿದರು ನಂದು. ಆಮೇಲೆ ಮೀನಾಕ್ಷಿ ಮನೆ ಮೇಷ್ಟ್ರು, ಅದು ಒಂದು ದೊಡ್ಡ ಇನ್ಸಿಡೆಂಟ್ ನನಗೆ. ಅವ್ನು ಸಂಗೀತ ರಾಜ, ಎಸ್ ಪಿ ವೆಂಕಟೇಶ್ ಅಂತಿದ್ದಾರಲ್ಲ ಸಂಗೀತ ರಾಜ, ಅವರು ಅಶ್ವತಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದರು, ನನಗೆ ಮುಂಚೆ ಮಾಡ್ತಾಯಿದ್ರು ಅವರು. ನಾನು ಬೆಂಗಳೂರಿಂದ ಹೋಗಿದ್ದೆ, ಎಲ್ಲ ಮಡ್ರಾಸ್ ಆರ್ಟಿಸ್ಟ್. ನಾವೊಬ್ಬ ಮ್ಯಾಂಡ್ಲಿನ್ ಪ್ಲೇಯರು, ಅದು ಮ್ಯಾಂಡ್ಲಿನ್ ಕ್ಯಾರೆಕ್ಟರ್, ಅವನು ಹೀರೋ, ಮರದ ಕೆಳಗೆ ನುಡಿಸ್ತಾನೆ. ಏನೋ ನುಡಿಸ್ತೀಯ, ಅದಕ್ಕೆ ಸಿಂಕ್ ಮಾಡ್ತೀಯ ಅಂತ ನುಡಿಸ್ದೆ. ನಾನು ನುಡಿಸಿದ್ಮೇಲೆ ಇಡೀ ಮಡ್ರಾಸ್ ಗ್ಯಾಂಗ್ ನನಗೆ ಬಂದು ಕ್ಲಾಪ್ ಮಾಡೋದು. ವೆರಿ ಗುಡ್. ಇಡೀ ಮಡ್ರಾಸ್ ನಾನು ನುಡಿಸಿದಾಗ ಬಂದು ಕ್ಲಾಪ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಅಂತ. ಅದು ಸಂತೋಷ ಅಂತ ಸಿಗೋದು. ರಾಜ್ಕುಮಾರ್ ಹಾಗೆ ನಮ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆಪ್ಪ ನಿಮ್ಮ ಆರ್ಕೆಸ್ಟ್ರಾ. ವಿಷ್ಣುವರ್ಧನ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಯಾವುದೋ ಒಂದು ಡಿವೋಷ್ನಲ್ಲು ಟ್ರ್ಯಾಕ್ ಬಂದು ಅವ್ರು ಹಾಡು ಹೋಗಿದ್ದಾರೆ. ಬಟ್ ವಿಷ್ಣುವರ್ಧನ್ದು ಅವ್ರಿಗಾಗಿ ಒಂದು ಬೈಟಕ್ ಅರೇಂಜ್ ಮಾಡಿಸಿದ್ರು. ಆವತ್ತು ತುಂಬ ಎಂಜಾಯ್ ಮಾಡೋದು ನನ್ನ ಪ್ರೋಗ್ರಾಮ್. ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಮನೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ರು. ಸೊ ಇದು ಒಡನಾಟಗಳು. ಶ್ರೀಧರ್ ಗೊತ್ತು ನನಗೆ, ಆ್ಯಕ್ಟರ್ ಶ್ರೀಧರು, ಭರತನಾಟ್ಯಂ ಇದು. ಅವ್ರದ್ದು ಮಾನಿಷಾ, ಅದು ಚಿನ್ನಾರಿ ಮುತ್ತಾಗೆ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ವಿ ಹ್ಯಾಡ್ ದಿ ಡಿಸ್ಕಷನ್. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ನೀವು ಹೇಳಿದ್ರಿ, ನೀವು ಹಿನ್ನೆಲೆ ಸಂಗೀತದ ಬಗ್ಗೆ ರೆಕ್ಕೆ ಇದ್ದರೆ ಸಾಕೆ ಕೇಳಿದಿಲ್ಲ. ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಸ್ಟೀಫನ್ ಕೂತಿದ್ದೀವಿ, ಗೌರಿಶಂಕರ್ ಕೂತಿದ್ದಾರೆ. ಯೂಶ್ವಲಿ ಅರೇಂಜರ್ಸ್ ಯಾರನ್ನೂ ಏನೂ ಕೇಳಲ್ಲ. ನಾನು ಗೌರಿಶಂಕರ್ನ ಕೇಳಿದೆ, ಹೌ ಡು ಯು ಪಿಕ್ಚರೈಸ್ ಅಂತ ಕೇಳಿದೆ. ನಾನು ಹೆಂಗೆ ಪಿಕ್ಚರೈಸ್ ಮಾಡ್ತೀರಿ? ಇಲ್ಲ
ಆ ಹುಡುಗನಿಗೆ ಮನೆಯಿಂದ ಹೊರಗೆ ಬಂದೇ ಇರಲ್ಲ, ಅವ್ನು ಬಯಲಿಗೆ ಬರ್ತಾನೆ, ಎಲ್ಲ ಪ್ರಕೃತಿ ನೋಡ್ತಾನೆ, ಅವ್ನಿಗೆ ಸಿಕ್ಕಾಪಟ್ಟೆ ಹ್ಯಾಪಿ ಆಗುತ್ತೆ ಅದು. ಇವಾಗ ಹೇಳ್ತಾ ಇದ್ದೀನಿ, ಇವಾಗ ಅದ್ರದ್ದು ಯಾವುದರಿಂದ ಸ್ಫೂರ್ತಿ ಆಯಿತು ಅಂತೆಲ್ಲ ಹೇಳ್ತೀನಿ ನಾನು. ಸರಿ, ಅದು ನಾನು ಸ್ಟೀಫನ್ ನೋಟ್ಸ್ ಬರಿತಾಯಿದ್ರು, ನಾನು ಬಾಯಲ್ಲಿ ಹಮ್ ಮಾಡೋಕ್ಕೆ ಶುರು ಮಾಡಿದೆ, ಫ್ಲೂಟ್ ಬಿಟ್ಸ್ ಎಲ್ಲ ಹಮ್ ಮಾಡೋದು ಬರ್ದಾಗ ಅವನು ನಾನು ಹಾಡ್ತಾ ಇದ್ದಾಗಲೇ ಕೇಳ್ಬಿಟ್ಟು, ಪ್ರಸಾದ್ ಐ ಲಿವ್ ನೌ ವಾಟ್ ಎವರ್ ಯು ಡೂ ಐ ಪಿಕ್ಚರೈಸ್ ಅಲ್ಲ ಗೌರಿಶಂಕರ್ ಅವ್ರು. ಆಮೇಲೆ ನಾನು ಕೇಳಲೇ ಇಲ್ಲ, ಆಮೇಲೆ ಕೇಳಲೇ ಇಲ್ಲ. ಅವ್ರಿಗೆ ಫಸ್ಟು ವಿಶ್ವಾಸ ಬರೋ ತನಕ ತಾನೇ ಅದು ಒಂದು ಚರ್ಚೆ ಆಗೋದು. ಇಲ್ಲ ನೀವು ಮಾಡಿ, ನಾನು ಮಾಡ್ತೀನಿ ಮ್ಯೂಸಿಕ್, ಶಾರ್ಟ್ ಡಿವೈಡ್ ಮಾಡ್ಕೋತೀನಿ ಅಂತ. ಅಂದರೆ ಈ ಥರ ಒಂದು ಎಕ್ಸ್ಚೇಂಜಸ್ ಇದ್ದಾಗ ಮಾತ್ರ ಕ್ರಿಯೇಟಿವ್ ವರ್ಕ್ ಚೆನ್ನಾಗಿ ಬರೋದು. ಕರೆಕ್ಟು. ರೆಕ್ಕೆ ಇಲ್ಲದ ಮೇಲೆ ಅದ್ಭುತ. ರೆಕ್ಕೆ ಇಲ್ಲ, ಅದು ಆರ್ಕೆಸ್ಟ್ರಾ ನಮ್ಮದು. ಅದು ನಿಮಗೆ ಹೇಳ್ತೀನಿ ಕೇಳಿ, ಇವಾಗ ನಿಮ್ಮ ಇಂಟರ್ವ್ಯೂಲಿ ನಾನು ಅದನ್ನ ಐ ವಾಂಟ್ ಟು ರಿವೀಲ್ ಇಟ್. ನನಗೆ ಫಸ್ಟ್ ಹಾಡು ಟ್ಯೂನ್ ಮಾಡಿದಾಗ ನನಗೆ ಆರಾಧನಾ ಸಾಂಗು ಕೋರಾ ಕಾಗಸತ ಮನ ಮೇರ ಇದೆಯಲ್ಲ ಸಾಂಗು, ಅದು ಪಿಕ್ಚರೈಸ್ ಮಾಡೋದು, ಶಕ್ತಿ ಸಾಮಂತ್ ಮಾಡೋದು ಕಾಶ್ಮೀರ್ ವ್ಯಾಲಿ. ನಾನು ಅದನ್ನ ಇಮ್ಯಾಜಿನ್ ಮಾಡಿಬಿಟ್ಟೆ ಮ್ಯೂಸಿಕ್ಗೆ, ಅದು ಮ್ಯಾಚ್ ಆಯ್ತಿದೆ ನನಗೆ. ಸಿ ಬಟ್ ಬಿಟ್ಸ್ ಆರ್ ಡಿಫ್ರೆಂಟ್, ಕನ್ಸೆಪ್ಷನ್ ಇಸ್ ದ್ಯಾಟ್. ಅಂದರೆ ಹೆಂಗೆ ಸ್ಫೂರ್ತಿ ಆಗುತ್ತೆ, ಯಾವ್ಯಾವುದು ಹೆಂಗೆ ಅದು ಇವಾಲ್ವ್ ಆಗುತ್ತೆ ಅನ್ನೋದಕ್ಕೆ ಅದೊಂದು ಇನ್ಸ್ಪಿರೇಷನ್. ಆಮೇಲೆ ಇದರಲ್ಲೂ ಅಷ್ಟೇ, ಚಿನ್ನಾರಿ ಮುತ್ತಲ್ಲೂ ಎಷ್ಟೊಂದು ಜನ ನಾವು ನಮ್ಮವರು ಇದೆಯಲ್ಲ ಹಾಡು, ಹಾಡಲ್ಲಿ ಒಂದು ಬೀಜಮ್ ಇದು ಒಂದು ಕಡೆ ಭಾಳ ಚೆನ್ನಾಗಿದೆ ಆ ಹಾಡು, ಯಶಸ್ವಿ ಬರ್ತಿರೋದು. ಒಂದು ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ಸು, ವರ್ಟಿಕಲ್ ಗ್ರೋತು ಅದನ್ನೆಲ್ಲ ನೋಡಿ ಆ ಹುಡುಗನ ಖುಷಿ ಆಗುತ್ತೆ. ಇನ್ನೊಂದು ಕಡೆ ಊಟ ಇಲ್ಲದೆ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡು, ಅದಕ್ಕೆ ಒಂದು ಮ್ಯೂಸಿಕ್ ಮಾಡಿದ್ದೀನಿ ನಾನು. ನಮ್ಮ ಸ್ಟೀಫನ್ ಬ್ಯೂಟಿಫುಲ್ ಅರೇಂಜ್ ಮಾಡಿದೆ ಮ್ಯೂಸಿಕ್ಕು. ಅದು ಬ್ಯೂಟಿಫುಲ್ಲಾಗಿ ಬಂದಿದೆ. ಅದು ಒಂದೊಂದು ಸೆಗ್ಮೆಂಟ್ಗೆ, ಅದಕ್ಕೇ ಫಿಲಮ್ದು ಬ್ಯಾಕ್ಗ್ರೌಂಡ್ ಸ್ಕೋರು, ಫಿಲಮ್ದು ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ಸು, ಲೈಟ್ ಮ್ಯೂಸಿಕ್ ಭಾವಗೀತೆಗೆ ಬಿ ಜಿ ಎಮ್ಸ್ ಅಲ್ಲ, ಬ್ರಿಡ್ಜ್. ಕರೆಕ್ಟ್. ಇಂಟರ್ಲ್ಯೂಡ್, ಪ್ರಿಲ್ಯೂಡ್, ಇದು ಕೋಡ. ಸೊ ದಟ್ಸ್ ದಿ ಥಿಂಗ್. ಫಿಲಮ್ದು ಅಂದರೆ ಇಟ್ಸ್ ಎ ಕಸ್ಟಮೈಸೇಷನ್. ಭಾವಗೀತೆಗೂ ಒಂದು ಕಸ್ಟಮೈಸೇಷನ್ ಇರುತ್ತೆ ಆ ಹಾಡಿಗೆ. ಇವಾಗ ಯಾವುದೋ ಒಂದು ರಿದಮ್ ಅಂದರೆ, ಯಾವುದೋ ನಾರ್ಮಲ್ ರಿದಮ್ಮು ಏಕ್ತಾಳು ಅಂದರೆ ಏಕ್ತಾಳು ಬಾರ್ಸೋಕ್ಕಾಗಲ್ಲ, ಅದಕ್ಕೊಂದು ಡಿವಿಷನ್ಸ್ ಇರುತ್ತೆ, ಸ್ಪೇಸ್ ಔಟ್ಸ್ ಇರುತ್ತೆ. ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ, ನೀವು ನೋಡಲೇಬೇಕು ಅದನ್ನ. ಹೌ ಇಸ್ ಇಟ್ ಅಂತ ಮೈಕಲ್ ಜಾಕ್ಸನ್ದು ನೀವು ನೋಡಿದ್ರೆ ಮೇಕಿಂಗು, ಅದರಲ್ಲಿ ಒಬ್ಬ ಕೀಬೋರ್ಡ್ ಪ್ಲೇಯರ್ ರಿಲೀವರ್ ಬರ್ತಾನೆ, ರಿಲೀವರ್ ಕೀಬೋರ್ಡ್ ಬರೋದು ಆಫ್ಟರ್ ಬಿಟ್ಟು ಒಂದು ಟಂಗ್ ಅಂತ ಅವ್ನಿಗೆ ಇಷ್ಟನೇ ಆಗ್ತಾಯಿಲ್ಲ ಜಾಕ್ಸನ್ಗೆ. ಐ ಆಮ್ ನಾಟ್ ಗೆಟಿಂಗ್ ವಾಟ್ ಐ ವಾಂಟ್. ಆಮೇಲೆ ಕೊನೆಗೆ ಅವನಿಗೆ ನುರ್ಸಿಸ್ತಾನೆ, ಪ್ಲೇ ಲೈಕ್ ದಿಸ್, ಪ್ಲೇ ಲೈಕ್ ದಿಸ್, ಈಗ ಮಾಡಿದಾಗ ಹಿಂಗೆ ಮಾಡ್ತಾನೆ. ಸೊ ಹಿ ವಿಲ್ ಮೇಕ್ ಎ ಸ್ವಿಂಗ್ ಆನ್ ದಿ ಮ್ಯೂಸಿಕ್. ಸೊ ಅವನು ಆ ನಿಶ್ಶಬ್ದದಲ್ಲಿ ಒಂದು ಕರ್ವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ದೆನ್ ಈ ಸ್ಟಾರ್ಟ್ಸ್ ಡ್ಯಾನ್ಸಿಂಗ್, ಲೈಟ್ಸ್ ಓಪನ್ ಆಗುತ್ತೆ. ಅಂದರೆ ಅವ ಕಲ್ಪನೆ ಹೆಂಗಿರಬೇಕು, ಅಗಾಧವಾದ ಕಲ್ಪನೆ. ಆ ಕಲ್ಪನೆ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋರು ಇರಬೇಕು. ಅದು ವೈದಿಗಿತ್ತು. ಆ್ಯಂಡ್ ಉತ್ತಮ್ ಸಿಂಗು, ಕೆರ್ಸಿಲಾರ್ಡ್ ಅಮೇಝಿಂಗ್ ಮ್ಯೂಸಿಷಿಯನ್. ಕೆರ್ಸಿಲಾರ್ಡ್ನೆಲ್ಲ ನೆನೆಸ್ಬೇಕು, ಯಾರಿಗೂ ಗೊತ್ತೇ ಇಲ್ಲ ಕೆರ್ಸಿಲಾರ್ಡ್ ಯಾರು ಅಂತ. ಇವಾಗ ನೀವು ಮದನ್ ಮೋಹನ್ ಹೇಳಿದ್ರೆ ನನ್ನ ಆರ್ಕೆಸ್ಟ್ರಾ ಮಾಡೋದು, ಅವರು ಆ ಆರ್ಕೆಸ್ಟ್ರಾ ಮಾಡಿದಾಗ ಎಲ್ಲರೂ ನಗ್ತಿದ್ರಂತೆ. ಸೋನಿಕ್ಕು, ಹೃದಯನಾಥ್ ಮಂಗೇಶ್ಕರ್ ಎಲ್ಲ ಅರೇಂಜರ್ಸು ಅವ್ರು ಇದ್ದಾಗೆಲ್ಲ. ಆಮೇಲೆ ಅದು ಮಾನಿಟ್ರಲ್ಲಿ ಫುಲ್ಲು ಅವಾಗೆಲ್ಲ ಹಾಡು ಕೇಳೋ ಪ್ರವೃತ್ತಿ ಇತ್ತು ಎಲ್ರಿಗೂ. ಎಲ್ಲ ಸ್ಟುಡಿಯೋಲ್ಲಿ ಕೇಳಿದಾಗ ಎಲ್ಲರೂ ಬಂದು ಕ್ಲಾಪ್ ಮಾಡೋದ್ರಂತೆ ಅವ್ರಿಗೆ. ಸ್ಕೇಲರ್ ಕಾರ್ಡ್ ಅಂತ ಏನೋ ಮಾಡಿದ್ದಾರೆ ಯೂಸು. ಅದು ಏನು ಅದ್ಭುತವಾಗಿ ಮಾಡಿದ್ದಾರೆ ಸರ್. ಆಮೇಲೆ ಶಾಲಿಮಾರಲ್ಲಿ ಟೈಟಲ್ ಸಾಂಗ್ ಮಾಡಿದ್ದಾರೆ, ಬರೀ ಸುಮ್ಮನೆ ಆನ್ ಫಿಂಗರ್ಸ್ ಮಾಡಿದ್ದಾರೆ ಟೈಟಲ್ ಸಾಂಗು. ಟೈಟ್ಲ್ ಶಾಲಿಮಾರ್ ಅರೇಂಜರ್ಸ್ದು ಅಷ್ಟು. ನಾನು ಅರೇಂಜರ್ಸ್ ಬಗ್ಗೆ ಭಾಳ ಹೇಳಬೇಕು ಸರ್. ನಾನು ಜೋಸೆಫ್ ಕೃಷ್ಣ ಅಂತ ಇವು ನೋಡಿ, ಜೋಸೆಫು ಮತ್ತು ಫಿಲಿಪ್ಸು ಸತ್ಯಮಿಗೆ ಮಾಡೋರು. ನೀವು ಮುಡಿದ ಮಲ್ಲಿಗೆ ಅವೆಲ್ಲ ಫಿಲಿಪ್ಸ್ ಮಾಡೋರು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರು. ಆಮೇಲೆ ಇದು ನೀವು ಕೇಳಬೇಕು, ತಮಿಳಲ್ಲಿ ಹಾಡಿದೆ, ಅದರಲ್ಲಿ ಏನು ಆರ್ಕೆಸ್ಟ್ರಾ ಮಾಡಿದೆ. ಅದ್ರದ್ದು ಒಂದು ಇನ್ಸಿಡೆಂಟ್ ಇದೆ. TMS ಹಾಡಿದ್ದಾರೆ, ಯಾರಂದ ನಿಲವು ನನ್ನ. ಶಿವಾಜಿ ಬಂದ್ರಂತೆ, ಬಂದು ಕೇಳ್ಬಿಟ್ಟು ಹಾಡು ಕೇಳ್ಬಿಟ್ಟು ನೆಕ್ಸ್ಟ್ ಡೇ ಶೂಟಿಂಗ್ ಇದೆ, ಕ್ಯಾನ್ಸಲ್ ಅಂದ್ರಂತೆ. ಶಿವಾಜಿ ಮನೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ನು ಹಂಗೆ TMS ಹಂಗೆ ಹಾಡಿದ್ದಾರೆ. ನನಗೆ ಒಂದು ವಾರ ಬೇಕು ಪ್ರಿಪ್ರೇಷನ್ಗೆ, ಆ್ಯಕ್ಟ್ ಮಾಡೋಕ್ಕೆ.
ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ ರೆಕಾರ್ಡಿಂಗ್. ಅಂದರೆ ವಾಯ್ಸಲ್ಲೇ ವಾಯ್ಸ್ ಹಾಡಿನಲ್ಲೇ ನಟನೆ ಸಿಕ್ಕಿದ ಮೇಲೆ ಇನ್ನು ನಟ ಹೆಂಗೆ ಮಾಡಬೇಕು, ನಟನೆಯಲ್ಲಿ ಇನ್ನೇನು ಸಿಗಬೇಕು, ನಟನೆಯಲ್ಲಿ ಏನು ಸಿಗಬೇಕು, ಅದೇ ರಾಜ್ಕುಮಾರ್ ಅಡ್ವಾಂಟೇಜು. ಇವು ಇದರ್ ಅವ್ರ ಹಾಡಲ್ಲಿ ನಿಮಗೆ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ಓ ಸೌಂದರ್ಯ ಹೆಂಗೆ ಹೇಳ್ತಾರೆ, ಎಂಥ ಮಹಾಪ್ರಾಣ, ಎಂಥ ಸೌಂದರ್ಯ ಕಂಡೆ, ಎಂಥ ಸೌಂದರ್ಯ. ಪ್ರತಿಯೊಂದು ಡಿಕ್ಷನ್ ಏನು ಅಂದರೆ ಮ್ಯೂಸಿಕಲ್ ಇಂಟೋನೇಷನ್ಸು, ಡಿಕ್ಷನ್ನು, ಪ್ರೊನೌನ್ಸಿಯೇಷನು ಅಪ್ಪಟ. ಅವನ್ನ ತಾನು ಟೆಕ್ನಿಷಿಯನ್ ಆಗಿ ನಾವು ಮಾತಾಡಂಗಿಲ್ಲ ಎಕ್ಸ್ಪ್ರೆಷನ್ಸು. ಇದು ಯಾರು ಬರೆದ ಕಥೆಯು ನನಗಾಗಿ ನಂಗೆ ಭಾಳ ಇಷ್ಟವಾದ ಹಾಡೋದು ಅದು ಹೇಮಂತ್ ಕುಮಾರ್ ಧಾಟಿ ಇದೆ ಅದು. ಆ ಟಿಪಿಕಲ್ ಬೆಂಗಾಲಿ ಸ್ಟೈಲ್ ಪ್ಲೇಸ್. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯತೆಯು ಕೊನೆ ಅಂತಾರೆ. ಏನು ಎಕ್ಸ್ಪ್ರೆಷನ್, ಬ್ಯೂಟಿಫುಲ್ ಸರ್. ಅಂದರೆ ಅದು ವರ್ಡ್ಸೇ ಎನೆಕ್ಟ್ ಮಾಡುತ್ತೆ, ಅದು ಕೆಪಾಸಿಟಿ, ಅದು ಸಾಂಗ್ ಹಿಡಿದಿಡೋದು. ಅದು ಅದು ಕಾಳು ಅಟೆನ್ಷನ್ ಸೀಕಿಂಗ್ ಸಿಂಡ್ರೋಮು ಹಾಡಿಗಿರಬೇಕು, ಜನಕ್ಕಲ್ಲ. ಕಲೆಗಿದ್ದರೆ ಇಟ್ ವಿಲ್ ಡ್ರಾ. ಇವಾಗ ನಾವು ಒಳ್ಳೆ ಗುಲಾಬಿ ತೋಟ ನೋಡಿದಾಗ ಗುಲಾಬಿ ಕರಿಯಲ್ಲ, ನಾವು ಹೋಗ್ತೀವಲ್ಲ. ರಾಜ್ಕುಮಾರ್ ಯಾರನ್ನೂ ಕರೆದಿಲ್ಲ, ನಾವು ಹೋಗಿದ್ದೀವಿ ರಾಜ್ಕುಮಾರ್ ಹತ್ರ. ಕೆಲವು ವ್ಯಕ್ತಿಗಳಿಗೆ ಅವರು ಇಂಪಾರ್ಟೆನ್ಸು, ದೇ ಟ್ರೈ ಟು ಡ್ರಾ ದಿ ಅಟೆನ್ಷನ್, ನಾಟ್ ವಿತ್ ದೇರ್ ಕಾಂಪಿಟೆನ್ಸ್. ದಟ್ಸ್ ದಿ ಪ್ರಾಬ್ಲಮ್, ದಟ್ಸ್ ದಿ ಸಿಂಪ್ಲಿಸಿಟಿ ವಿತ್ ಪೀಪಲ್, ಗ್ರೇಟ್ ಪೀಪಲ್ ಲೈಕ್ ಲೆಜೆಂಡ್ ಲೈಕ್ ರಾಜ್ಕುಮಾರ್ ಸರ್ ಆರ್ ಶಂಕರ್ ನಾಗ್ ಆರ್ ಹೂ ಎವರ್ ಇಟ್ ಈಸ್ ಗ್ರೇಟ್ ಪರ್ಸನ್ಸ್. ಅದೇ ಶೋಭೆ ತರೋದು ತುಂಬ ಸಿಂಪಲ್.